ಶ್ರೀಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚ ಮನೋ ಭೃಗುಃ ಶೌನಕೋಷ್ಠಾಜಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ರಾಹುಗ್ರಸ್ತ ಚಂದ್ರಗ್ರಹಣದ ಮುಂದುವರೆದಂಥ ಒಂದು ಭಾಗ. ಯಾಕಂದರೆ ಗ್ರಹಣ ವಿಷಯಗಳನ್ನು ನಾವು ಎಷ್ಟೆಷ್ಟು ಹೇಳ್ತಾ ಹೋದರೂ ಕೂಡ ಮುಗಿಯುವುದಿಲ್ಲ. ಗ್ರಹಣಗಳ ಆಚರಣೆ ಮತ್ತು ಆ ರಾಶಿಗಳ ಮೇಲೆ, ನಕ್ಷತ್ರಗಳ ಮೇಲೆ ಪ್ರಭಾವ ಏನು ಎಂಬುದನ್ನು ನಾವು ತಿಳ್ಕೊಳ್ತಾ, ಈ ಒಂದು ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ಯಾವ ರಾಶಿಯಲ್ಲಿ ಗ್ರಹಣವಾಗುತ್ತೋ ಆ ರಾಶಿಗೆ, ಆ ನಕ್ಷತ್ರಕ್ಕೆ ಬಹಳ ಹೆಚ್ಚಿನದಾದಂತಹ ದುಷ್ಫಲಗಳು ಎಂಬುದಾಗಿ ಹೇಳಿದ್ದಾರೆ. ಅಂದರೆ ಶತಭಿಷಾ ನಕ್ಷತ್ರದಲ್ಲಿ ಈ ಗ್ರಹಣವಾಗುತ್ತೆ. ಹಾಗಾಗಿ ಶತಭಿಷಾ ನಕ್ಷತ್ರ ಮತ್ತು ಪೂರ್ವಾಭಾದ್ರ ನಕ್ಷತ್ರ, ಇದು ಎರಡು ನಕ್ಷತ್ರದವರು, ಮತ್ತು ಕುಂಭರಾಶಿಯವರು, ಮೀನರಾಶಿಯವರು, ಮತ್ತು ವೃಶ್ಚಿಕ ರಾಶಿಯವರು, ಕರ್ಕಾಟಕ ರಾಶಿಯವರು, ಇದು 4 ರಾಶಿಯ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು ಎಂಬುದನ್ನು ಕೂಡ ಹೇಳ್ತೇನೆ. ಯಾಕಂದರೆ ಕರ್ಕಾಟಕ ರಾಶಿಯವರಿಗೆ ಏನಪ್ಪ ಜಾಗ್ರತೆ ಅಂತಂದರೆ, ಒಂದೊಂದೇ ರಾಶಿಯವರಿಗೆ ಜಾಗ್ರತೆಗಳನ್ನು ಹೇಳ್ತಾ ನಾವು ಮುಂದೆ ಸಣ್ಣ ಸಣ್ಣ ಪರಿಹಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಗ್ರಹಣದ ಸಮಯದಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ, ಬಹಳ ಪವಿತ್ರವಾದಂತಹ ಪುಣ್ಯತಮವಾದಂತಹ ಪರ್ವಕಾಲ. ಹಾಗಾಗಿ ಆದಷ್ಟು ಜಪ, ಅನುಷ್ಠಾನ, ಪೂಜೆಗಳನ್ನು ಮರೆಯದೇ ಇದ್ದ ಹಾಗೆ ಮಾಡಿ. ಯಾಕಂದರೆ ಗ್ರಹಣಗಳ ಸಮಯದಲ್ಲಿ ನಾವು ಎಷ್ಟೆಷ್ಟು ಅನುಷ್ಠಾನಗಳನ್ನು, ಪೂಜೆಗಳನ್ನು ಮಾಡ್ತೇವೆ, ಅಷ್ಟು ವಿಶೇಷವಾದಂಥ ಫಲ ಎಂಬುದಾಗಿ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಅಂತಹ ಒಂದು ಸಂದರ್ಭದಲ್ಲಿ ನೋಡಿ, ನಾವು ಈಗ ಕರ್ಕ ರಾಶಿಗೆ ಒಂದು ಸ್ವಲ್ಪ ಅಶುಭವಾದಂಥ ಫಲ ಆಗಬಹುದು. ಇದು ಹೇಗಪ್ಪ ಅಂತಂದರೆ, ಜಾಗ್ರತೆ ವಹಿಸ್ಕೊಳ್ಬೇಕು ಹೇಳುವುದನ್ನು ನಾವು ಹೇಳ್ತಾ ಇರುವಂಥದ್ದು. ಏನೋ 1 ತಿಂಗಳ, 2 ತಿಂಗಳ, 3 ತಿಂಗಳ ಏನೋ ಸಮಸ್ಯೆ ಆಗಿಬಿಡ್ತದೆ ಅಂತಲ್ಲ, ಕೆಲವೊಂದಷ್ಟು ವಿಷಯದಲ್ಲಿ ನಾವು ಜಾಗ್ರತೆ ವಹಿಸ್ಕೊಳ್ಬೇಕು. ನೋಡಿ, ನಿಮ್ಮ ರಾಶಿಯಿಂದ ಅಷ್ಟಮ ರಾಶಿಯಲ್ಲಿ ಗ್ರಹಣವಾಗ್ತಾ ಇದೆ. ಅಷ್ಟಮ ರಾಶಿ ಅಂತಂದರೆ ಕೆಲವೊಂದಷ್ಟು ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿ ಅಂತ ಹೇಳ್ತಾನೆ. ಒಂದನೇದಾಗಿ ಸ್ವಲ್ಪ ಮಾತಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಏನೋ ಮಾತು ಹೇಳುವಂಥದ್ದು, ಇನ್ನೊಬ್ಬರಿಗೆ ಕೊಡ್ತೇನೆ ಹೇಳುವಂಥದ್ದು, ಅಥವಾ ಏನೋ ಹೀಗೆ ಮಾಡ್ತೇನೆ ಹೇಳುವಂಥದ್ದನ್ನು ತುಂಬ ಜಾಗ್ರತೆಯಿಂದ ನೋಡ್ಕೊಂಡು ಮಾಡಬೇಕು. ಗ್ರಹಣದ ಫಲಗಳು ಹೇಗೆ ಅಂತಂದರೆ, ಗ್ರಹಣ ಅನಂತರದಲ್ಲಿ ಮುಂದಿನ ಗ್ರಹಣವರೆಗೂ ಕೂಡ ಸಾಮಾನ್ಯ 2 ತಿಂಗಳ, 3 ತಿಂಗಳವರೆಗೆ ಈ ಫಲಗಳು ಇರುತ್ತೆ ಅಂಥೇಳಿ. ಅದು ಕೆಲವೊಂದಷ್ಟು ಜನಕ್ಕೆ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಕೆಲವು ಜನಕ್ಕೆ ನಿಮ್ಮ ಟೈಮ್ ಬಹಳ ಚೆನ್ನಾಗಿದ್ದಾಗ ಇದೆಲ್ಲ ಯಾವುದು ಟಚ್ಚು ಕೂಡ ಆಗದೇ ಇರಬಹುದು. ಯಾಕಂದರೆ ನಮ್ಮ ಜನ್ಮಜಾತಕವು ಬಹಳ ಅಗತ್ಯವಾದಂಥದ್ದು. ಜನ್ಮಜಾತಕವು ಬಹಳ ಬಲಿಷ್ಠವಾಗಿದೆ ಅಂತಾದರೆ ಯಾವುದೇ ರೀತಿಯಾದಂಥ ದುಷ್ಫಲಗಳನ್ನು ಯಾರೂ ಕೂಡ ಅನುಭವಿಸುವುದಿಲ್ಲ. ಚೆನ್ನಾಗಿದ್ದಾಗ ಯಾಕೆ, ಆರೋಗ್ಯ ಬಹಳ ಚೆನ್ನಾಗಿದ್ದಾಗ ಅವನು ಆಸ್ಪತ್ರೆಗೆ ಹೋಗೋದಿಲ್ಲ, ಅನಾರೋಗ್ಯದ ಬಗ್ಗೆ ಚಿಂತೆಯೂ ಆಗುವುದಿಲ್ಲ. ಹಾಗೆ ನಿಮ್ಮ ಜನ್ಮಜಾತಕ ಬಹಳ ಬಲಿಷ್ಠವಿದ್ದಾಗ ಯಾವುದೇ ದುಷ್ಫಲಗಳು ಕೂಡ ಯಾರಿಗೂ ಆಗುವುದಿಲ್ಲ. ಹಾಗಾಗಿ ಈ ಸಾಮಾನ್ಯವಾದಂಥ ಫಲಗಳು ಏನಪ್ಪ ಅಂತಂದರೆ, ಕರ್ಕಾಟಕ ರಾಶಿಯವರು ಒಂದು ಮಾತಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಎರಡನೇದಾಗಿ ಹಣಕಾಸಿನ ವಿಷಯದಲ್ಲಿ ದುಡ್ಡು ಬರುತ್ತೆ, ಬಂದಿದೆ ಅಂಥೇಳಿ ದೃಢ ಮಾಡಿಕೊಂಡು ವ್ಯಾಪಾರ ವ್ಯವಹಾರಗಳನ್ನು ಮಾಡಿಕೊಳ್ಬೇಕು. ಕೆಲವೊಂದಷ್ಟು ವಿಷಯದಲ್ಲಿ ಮೋಸ ಆಗುವಂಥ ಸಾಧ್ಯತೆಗಳಿದೆ. ಹಾಗೆ ನೀವು ಏನೇನು ಚಿಂತನೆ ಮಾಡಿಕೊಂಡು ಮುಂದೆ ಹೋಗ್ತೀರೋ ಅಂತಹ ವಿಷಯದಲ್ಲಿ ಕೆಲವೊಂದಷ್ಟು ನೀವು ಸ್ವಲ್ಪ ಅವಸರದಿಂದ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಇದು 4 ವಿಷಯದಲ್ಲಿ ಕರ್ಕಾಟಕ ರಾಶಿಯವರು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಏನಾದರೂ ಸಣ್ಣ ಪುಟ್ಟ ಅವಘಡಗಳು, ತೊಂದರೆಗಳು ಆಗಬಹುದು. ಇನ್ನು ವಾಹನದ ವಿಷಯದಲ್ಲೂ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಇದಿಷ್ಟು ಬಿಟ್ಟರೆ ಮಿಕ್ಕಿರುವಂತಹ ಎಲ್ಲ ಸರಿಯಾದಂಥ ಫಲಗಳಿದೆ. ಇನ್ನು ವೃಶ್ಚಿಕ ರಾಶಿಯವರೇ ನೋಡಿ, ವೃಶ್ಚಿಕ, ಧನು, ಮಕರ, ಕುಂಭ 4ನೇ ರಾಶಿಯಲ್ಲಿ ಗ್ರಹಣವಾಗ್ತಾ ಇದೆ. ನೀವು ಒಂದಂತಕ್ಕೆ ಈ ಕಡೆಗೆ ಶನಿ ಬಲವೂ ಇಲ್ಲ, ಗುರುಬಲವೂ ಇಲ್ಲ. ಹಾಗಾಗಿ ನೀವು ಒಂದಂತಕ್ಕೆ ಕೆಲವೊಂದಷ್ಟು ವಿಷಯದಲ್ಲಿ ದುರ್ಬಲ ಆಗಿದ್ದೀರಿ. ಹಾಗಾಗಿ ಎಲ್ಲ ವಿಷಯಗಳನ್ನು ಕೂಡ ಸ್ವಲ್ಪ ಯೋಚನೆ ಮಾಡಿ, ಚಿಂತನೆ ಮಾಡಿಕೊಂಡು ಆ ತೀರ್ಮಾನ ತೆಗೆದುಕೊಳ್ಬೇಕು. ಮತ್ತು ಆರೋಗ್ಯದ ವಿಷಯದಲ್ಲಿ ಬಹಳ ಜಾಗ್ರತೆ. ನೀವೆಲ್ಲ ಚೆನ್ನಾಗಿದ್ದೀರಿ ಅಂಥೇಳಿ ಜಾಸ್ತಿ ಖುಷಿ ಪಡುವಂಥದ್ದು ಬೇಡ. ಆರೋಗ್ಯದ ವಿಷಯದಲ್ಲಿ ಅಷ್ಟೋ ಇಷ್ಟೋ ಸಮಸ್ಯೆಗಳು, ತೊಂದರೆಗಳು ಬರಬಹುದು. ಮತ್ತು ಇದ್ದಕ್ಕಿದ್ದ ಹಾಗೆ ಸ್ವಲ್ಪ ಎಲ್ಲ ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡೀತಾ ಇದ್ದದ್ದು ಸಡನ್ನಾಗಿ ನಿಲ್ಲುವಂತಹದ್ದು. ಮತ್ತು ಉದ್ಯೋಗ, ಯಾವುದೋ ಒಂದು ಉದ್ಯೋಗನೋ ಬಿಸ್ನೆಸ್ಸನ್ನು ಶುರು ಮಾಡಿಕೊಂಡು ಅಷ್ಟೇ ನಡೆಸ್ತಾ ಇದ್ದೇನೆ, ಆದರೆ 6 ತಿಂಗಳ, 3 ತಿಂಗಳ, 1 ವರ್ಷ ಕಮಿಟ್ಮೆಂಟ್ ಮಾಡ್ಕೊಳ್ತೀರಿ. ಹಾಗೆ ಮಾಡ್ಕೊಳ್ಳಿಕ್ಕೆ ಹೋಗ್ಬಿಡಿ. ಹಂತವಾಗಿ ಮುಂದೆ ಹೋಗುವಂಥ ಪ್ರಯತ್ನಗಳನ್ನು ಮಾಡ್ಕೊಳ್ಳಿ. ಇನ್ನು 5ನೇದಾಗಿ ನಿಮ್ಮ ರಾಜಕೀಯ ಭವಿಷ್ಯದಲ್ಲಿ ಅಥವಾ ನಿಮ್ಮ ವೈಯಕ್ತಿಕವಾದಂತಹ ವ್ಯವಸ್ಥೆಯಲ್ಲಿ ಮತ್ತು ನಿಮ್ಮ ಫೈನಾನ್ಸ್ ವಿಷಯದಲ್ಲಿ ತುಂಬ ಜಾಗ್ರತೆ ವಹಿಸ್ಕೊಳ್ಬೇಕು ವೃಶ್ಚಿಕ ರಾಶಿಯವರು. ಇನ್ನು ಕುಂಭರಾಶಿಯವರು ಬಹಳ ಮುಖ್ಯವಾಗಿ ನಿಮಗೆ ಗೊತ್ತಿದೆ, 7.5 ಶನಿ ಎಲ್ಲ ನಡೀತಾ ಇದೆ.
ನೀವು ಹಾಗಾಗಿ ಒಂದು ಹಂತಕ್ಕೆ ಜೀವನದಲ್ಲಿ ಬಚಾವಾಗ್ತಾ ಇದ್ದೀರಿ, ಗುರುವೊಬ್ಬನ ಪಂಚಮದಲ್ಲಿದ್ದಾನೆ. ಆದರೂ ಕೂಡ ಒಂದು ಉದ್ಯೋಗದಲ್ಲಿ ಏನಾದರೂ ಬದಲಾವಣೆ ಆಗುವಂಥ ಸಾಧ್ಯತೆಗಳು, ಮತ್ತು ಇದ್ದಕ್ಕಿದ್ದ ಹಾಗೆ ಕೌಟುಂಬಿಕವಾದಂಥದ್ದಲ್ಲೇ ಗಂಡ ಹೆಂಡತಿ ಮಕ್ಕಳು ನಿಮ್ಮಲ್ಲೇ ಏನೋ ಸಣ್ಣ ಪುಟ್ಟ ಚಿಂತೆ ಟೆನ್ಷನ್ ಬರುವಂಥದ್ದು, ಮತ್ತೆಲ್ಲ ಚೆನ್ನಾಗಿರುತ್ತೆ, ಎಲ್ಲೋ ಒಂದು ಕಡೆ ಅರ್ಜೆಂಟಾಗಿ ಹೋಗಬೇಕಾಗುತ್ತೆ, ಗಾಡಿ ಪಂಚರ್ ಆಗಿರುತ್ತೆ. ಕೆಲವೊಂದು ಸಲ ಇದ್ದಕ್ಕಿದ್ದ ಹಾಗೆ ನೀವು ದುಡ್ಡು ಕೊಟ್ಟೇ ಇರ್ತೀರಿ, ಅವ್ರಿಗೆ ಮರ್ತು ಹೋಗಿರುತ್ತೆ, ನೀವು ಎಷ್ಟು ಹೇಳಿದ್ರು ಕೂಡ ಅವ್ರಿಗೆ ಅರ್ಥ ಆಗೋದು ನೀವು ಕೊಟ್ಟೇ ಇಲ್ಲ ಅಂತ ಸಾಧಿಸ್ತಾರೆ. ಮತ್ತು ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಹಗ್ಗ ಜಗ್ಗಾಟಗಳಾಗುವಂಥದ್ದು, ಮತ್ತು ಕಾನೂನಿನ ವಿಷಯದಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂಥದ್ದು, ಮತ್ತು ನಿಮ್ಮ ಗ್ಯಾಸ್ಟ್ರಿಕ್ ಆಗುವಂಥದ್ದು, ಹೊಟ್ಟೆ ಜೀರ್ಣಕ್ರಿಯೆಯಲ್ಲಿ ಏನಾದರೂ ಸಮಸ್ಯೆಗಳು ಬರುವಂಥದ್ದು. ಹಾಗಾಗಿ ಒಂಚೂರು ಜಾಗ್ರತೆ ವಹಿಸ್ಕೊಳ್ಬೇಕು. ಇನ್ನು ಮೀನರಾಶಿಯವರಿಗೆ ಈಗ 7.5 ಶನಿಯು ಕೂಡ ನಡೀತಾ ಇದೆ. ಅದರ ಜೊತೆಯಲ್ಲಿ ನೋಡಿ, ಪೂರ್ವಭಾದ್ರ ನಕ್ಷತ್ರ, ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಉದ್ಯೋಗದ ವಿಷಯದಲ್ಲಿ ಚೂರು ಜಾಗ್ರತೆ ವಹಿಸ್ಕೊಳ್ಬೇಕು. ಮತ್ತು ಇದ್ದಕ್ಕಿದ್ದ ಹಾಗೆ ಹೆಲ್ತ್ ಅಪ್ಸೆಟ್ ಆಗುವಂಥ ಸಾಧ್ಯತೆಗಳು. ಯಾಕಂದರೆ ನಿಮಗೆ ಏನಾಗಿದೆ, 7.5 ಶನಿ ನಡೀತಾ ಇದ್ದು ಕೆಲವು ಜನಕ್ಕೆ ಏನಾಗಿದೆ, ಇದ್ದಕ್ಕಿದ್ದ ಹಾಗೆ ಚಿಂತೆ ಟೆನ್ಷನ್ನು ವ್ಯತ್ಯಾಸಗಳು ಎಲ್ಲವೂ ಕೂಡ ಬರ್ತಾ ಇದೆ. ಹಾಗಿದ್ದಾಗೂ ಕೂಡ ನಿಮ್ಮ ಮನಸ್ಥಿತಿ ಹೇಳುವಂಥದ್ದನ್ನು ಅದು ದೃಢ ಮಾಡಿಟ್ಕೊಂಡು ಯೋಗ ಧ್ಯಾನಗಳನ್ನು ಕೂಡ ನೀವು ಎಷ್ಟಾಗತ್ತೋ ಅಷ್ಟು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ, ಉದ್ಯೋಗದ ವಿಷಯದಲ್ಲಿ ಪರವಾಗಿಲ್ಲಪ್ಪ, ಈ ಉದ್ಯೋಗ ನಡ್ಕೊಂಡು ಹೋಗ್ತಾ ಇದೆ, ನನ್ನ ತಕ್ಕ ಮಟ್ಟಿಗೆ ಸಂಬಳ ಬರ್ತಾ ಇದೆ, ಏನೋ ನಡ್ಕೊಂಡು ಹೋಗ್ತಾ ಇದೆ, ಮತ್ತೆ ಪಟ್ಟ ಅಂತ ಬೇರೆ ಕಡೆ ಹೋಗುವಂಥ ಪ್ರಯತ್ನಗಳು ಬೇಡ. ಯಾಕಂದರೆ ಈಗ ಇಲ್ಲೂ ಸ್ವಲ್ಪ ಸಮಸ್ಯೆ ಇದೆ, ಮತ್ತು ಬೇರೆ ಕಡೆ ಹೋದರೂ ಅಲ್ಲೂ ಸಮಸ್ಯೆ ಆಗಿಬಿಟ್ರೆ ಕಷ್ಟ. ಹಾಗಾಗಿ ಉದ್ಯೋಗದ ವಿಷಯದಲ್ಲಿ ಸ್ವಲ್ಪ ನೋಡ್ಕೊಳ್ತಾ, ಅದ್ರ ಜೊತೆಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೆಲವೊಂದಷ್ಟು ಬೇಡದೇ ಇರೋ ವಿಷಯಗಳನ್ನೆಲ್ಲ ತಲೆ ಹಾಕ್ಕೊಳ್ಬಾರ್ದು. ಈ ಸಮಯದಲ್ಲಿ ಎಷ್ಟಾಗುತ್ತೋ ಅಷ್ಟು ಭಗವಂತನ ನಾಮಸ್ಮರಣೆ ಮಾಡ್ತಾ ನಿಮ್ಮ ಕೆಲಸಗಳನ್ನು ಪರ್ಫೆಕ್ಟಾಗಿ ಮಾಡ್ತಾ, ಸ್ವಲ್ಪ ಗೌರ್ಮೆಂಟು ರಾಜಕೀಯ ವ್ಯಕ್ತಿಗಳಿದ್ದರೆ ನೀವು ಒಂಚೂರು ಜಾಗ್ರತೆ ವಹಿಸ್ಕೊಳ್ಬೇಕು. ಸುಮ್ಮನೆ ಏನೋ ಅಪಮಾನ ಆಗೋದು, ಸ್ವಲ್ಪ ಕಿರಿಕಿರಿ ಆಗುವಂಥದ್ದು, ನಿಮ್ಮ ಮೇಲೆ ಇಲ್ಲದೇ ಇದ್ದಾಕೆ ಸುಳ್ಳು ಅಪಪ್ರಚಾರ ಮಾಡುವಂಥದ್ದು, ಇಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ ಮೀನರಾಶಿಯವರು. ಇದು 4 ರಾಶಿಯವರು, ಕಟಕ, ಕುಂಭ, ಮೀನ, ವೃಶ್ಚಿಕ, ಇದು 4 ರಾಶಿಯವರು ನೋಡಿ ಈ ಶ್ಲೋಕವನ್ನು ಹೇಳುವಂಥದ್ದು ಬಹಳ ಒಳ್ಳೆಯದು. ಸಾಮಾನ್ಯವಾಗಿ ಒಂದು ಗ್ರಹಣದ ಕೊನೆಯ ಹಂತದಲ್ಲಿ ಈ ಶ್ಲೋಕವನ್ನು ನೀವು ಪಠನೆ ಮಾಡಿ, ಅಥವಾ ಒಂದು ಪೇಪರಲ್ಲಿ ಬರೆದಿಟ್ಕೊಂಡು ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ಸ್ಕ್ರೀನಲ್ಲೂ ಕೂಡ ಮುಂದೆ ನಿಮಗೆ ಕಾಣುತ್ತದೆ, ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕೋಣ, ಸ್ಕ್ರೀನಲ್ಲೂ ಕೂಡ ಅದನ್ನು ಹಾಕೋಣ. ಇದನ್ನು ನೀವು ಪಠನೆ ಮಾಡಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪಠನೆ ಮಾಡುವಂಥದ್ದು ಬಹಳ ಒಳ್ಳೆಯದು. ಯೋಸೌ ವಜ್ರಧರೋ ದೇವಃ ಆದಿತ್ಯಾನಾಂ ಪ್ರಭುರ್ಮತಃ ಚಂದ್ರಗ್ರಹೋಪರಾಗೋತ್ಥ ಗ್ರಹಪೀಡಾಮ್ಯಪೋಹತು ಯೋಸೌ ದಂಡಧರೋ ದೇವಃ ಯಮೋ ಮಹಿಷವಾಹನಃ ಚಂದ್ರಗ್ರಹೋಪರಾಗೋತ್ಥ ಗ್ರಹಪೀಡಾಮ್ಯಪೋಹತು ಯೋಸೌ ಶೂಲಧರೋ ದೇವಃ ಪಿನಾಕಿ ವೃಷವಾಹನಃ ಚಂದ್ರಗ್ರಹೋಪರಾಗೋತ್ಥ ಗ್ರಹಪೀಡಾಮ್ಯಪೋಹತು. ಈ ಶ್ಲೋಕವನ್ನು ನೀವೊಂದು ಚಿಕ್ಕದಾದಂಥ ಪೇಪರಲ್ಲಿ ಬರೆದಿಟ್ಕೊಂಡು ಸಾಧ್ಯವಾದ ಮಟ್ಟಿಗೆ ಅದನ್ನು ಪಠನೆ ಮಾಡಿ, ಅದನ್ನು ಬೆಳಿಗ್ಗೆ ಆ ದಿವಸ ಮುಗಿದು ಹೋಗಲಿ ಭಾನುವಾರ, ಸೋಮವಾರ ದಿವಸ ಬೆಳಿಗ್ಗೆ ಪುನಃ ಸ್ನಾನಾದಿಗಳನ್ನು ಮಾಡಿಕೊಂಡು ಒಂದು ನಿಮ್ಮ ಕೈಲಿ ಶಕ್ತಿ ಇದೆಯೋ ಒಂದು ಅರ್ಧ ಕೆಜಿಯೋ 1/4 kg ಅಕ್ಕಿಯನ್ನು, ಹಾಗೆ ಸ್ವಲ್ಪ ಉದ್ದಿನ ಕಾಳನ್ನು, ವಿಶೇಷವಾಗಿ ರಾಹುವಿಗೆ ಹೇಳುತ್ತೆ, ಅದೆರಡನ್ನು ಧಾನ್ಯವನ್ನು, ಮತ್ತು ಸಾಧ್ಯ ಆದರೆ ನಿಮ್ಮ ಕೈಲಿ ಒಂದು ಸ್ವಲ್ಪ ದಕ್ಷಿಣೆ ವೀಳ್ಯದೆಲೆ ಅಡಿಕೆಯನ್ನು ನವಗ್ರಹ ದೇವಸ್ಥಾನ ಅಥವಾ ಸಮೀಪದ ದೇವಸ್ಥಾನದಲ್ಲಿ ಎಲ್ಲಾದರೂ ಒಂದು ಗ್ರಹಣ ಶಾಂತಿಯನ್ನು ಮಾಡ್ತಾ ಇದ್ದರೆ, ಅಂತಹ ಒಂದು ಗ್ರಹಣ ಶಾಂತಿ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೋ ಸಮಯಕ್ಕೋ ದಾನಾದಿಗಳನ್ನು ಮಾಡುವಂಥದ್ದು ಬಹಳ ಒಳ್ಳೆಯದು. ಹಾಗಾಗಿ 4 ರಾಶಿಯವರು ಚೂರು ಆದಷ್ಟು ಜಾಗ್ರತೆ ವಹಿಸ್ಕೊಳ್ಳಿ ಅಂತೇಳಿ ಹೇಳ್ತೇನೆ. ಮಿಕ್ಕಿರುವಂತಹ ಎಲ್ಲ ರಾಶಿಯವರು ಕೂಡ ಪರವಾಗಿಲ್ಲ, ಯಾಕಂದರೆ ಮಿಶ್ರ ಫಲ ಹೇಳೋದಕ್ಕಿಂತ ಮಿಕ್ಕಿರುವಂಥವರಿಗೆ ನಂತಹ ತೀರಾ ಚಿಂತೆ ಮಾಡಿಕೊಳ್ಳುವಂಥದ್ದು ಬೇಡ. ಯಾಕಂದರೆ ಮೇಷರಾಶಿಯವರಿಗೆ ಕనుక ಒಂದಂತಕ್ಕೆ ನಿಮ್ಮ ಕೆಲಸ ಕಾರ್ಯಗಳು ಸಾಗ್ತಾ ಇದೆ, ಇನ್ನು ಸ್ವಲ್ಪ ಇದರಿಂದ ಚೆನ್ನಾಗಿ ಆಗಬಹುದು, ಏನೋ ಅಂತ ಚಿಂತೆ ಟೆನ್ಷನ್ ಮಾಡ್ಕೊಂಡಿರುವಂಥದ್ದು ಬೇಡ. ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ನಿಮ್ಮ ಒಳಗೆ ಸ್ವಲ್ಪ ಧೈರ್ಯವನ್ನು ತಂದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಅದರ ಜೊತೆಯಲ್ಲಿ ಜನರನ್ನ ಪರಸ್ಪರ ವಿಶ್ವಾಸ ಪ್ರೀತಿಯನ್ನು ಜಾಸ್ತಿ ಬೆಳೆಸ್ಕೊಳ್ಳುವಂಥ ಪ್ರಯತ್ನ ಮಾಡಿಕೊಳ್ಬೇಕು. ಯಾಕಂದರೆ ಇತ್ತೀಚಿನ ದಿವಸ ಸ್ವಲ್ಪ ಸಿಟ್ಟು ಬರುವಂಥದ್ದು, ಚಿಂತೆ ಆಗುವಂಥದ್ದು, ಅದನ್ನೇ ಯೋಚನೆ ಮಾಡ್ತಾ ಕೂತ್ಕೊಳ್ತಾ ಇದ್ದೀರಿ, ಸ್ವಲ್ಪ ಮಂಕಾಗ್ತಾ ಇದ್ದೀರಿ. ಹಾಗಾಗಿ ಸ್ವಲ್ಪ ನಿಮ್ಮನ್ನು ನೀವು ಮೋಟಿವೇಶನ್ ಮಾಡಿಕೊಳ್ಳುವಂಥದ್ದು ಒಳ್ಳೆಯದು ಅಂತ ಹೇಳ್ತೇನೆ. ಇನ್ನು ವೃಷಭ ರಾಶಿಯವರಿಗೆ ಅಷ್ಟಹ ಏನು ಅಂತ ದೊಡ್ಡ ತೊಂದರೆಗಳೇನು ಕಾಣಿಸೋದಿಲ್ಲ. ಆದರೂ ಕೂಡ ವಸ್ತ್ರ ವ್ಯವಹಾರ ಮಾಡೋರು, ಫೈನಾನ್ಸ್ ಏನಾದ್ರು ವ್ಯಾಪಾರ ಮಾಡೋರು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಮಿಕ್ಕಿರುವಂಥ ಸ್ವಲ್ಪ ಪ್ರಯಾಣಾದಿಗಳು, ಸ್ವಲ್ಪ ಉದ್ಯೋಗದಲ್ಲಿ ಸ್ವಲ್ಪ ಆರ್ಥಿಕವಾದಂಥ ಬಲಿಷ್ಠ ಮೊದಲಾದಂಥದ್ದು, ಮತ್ತು ದಾಂಪತ್ಯ ಜೀವನದಲ್ಲಿ ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ಕೂಡ ನಿಮಗೆ ಸಿಗುವಂಥ ಚಾನ್ಸಸ್ ಇದೆ. ಇನ್ನು ಮಿಥುನ ರಾಶಿಯವರಿಗೆ ಕೆಲವೊಂದಷ್ಟು ಕಳ್ಕೊಳ್ತಾ ಇದ್ದೀರಿ, ಆದರೆ ಕೆಲವೊಂದಷ್ಟು ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಹಣ ವಾಪಸ್ ಬರುವಂಥದ್ದು, ಎಲ್ಲೋ ಲಾಭದಾಯಕವಾಗಿ ಬರುವಂಥದ್ದು, ಮತ್ತು ಹಿಂದೆ ಮಾಡಿದಂತಹ ಜನ್ಮಾರ್ಜಿತವಾದಂಥ ಪುಣ್ಯದ ವಿಶೇಷದಿಂದ ನೀವು ಸಣ್ಣದ ಕೆಲಸ ಮಾಡಿದರೂ ಕೂಡ ಬಹ್ವೀರಪಿ ಬಹಳ ರೀತಿಯಾಗಿ ದುಪ್ಪಟ್ಟು ನಿಮಗೆ ಫಲಗಳು ಬರುವಂಥದ್ದು, ಒಳ್ಳೆಯ ಫಲಗಳಾಗುವಂಥದ್ದು ಕರ್ಕ ರಾಶಿಗೆ ಹೇಳಿದ್ದೇನೆ. ಇನ್ನು ಸಿಂಹರಾಶಿಯವರಿಗೆ
ಒಂದಂತಕ್ಕೆ ಪರಿವರ್ತನೆ ಬದಲಾವಣೆಗಳು ಸ್ವಲ್ಪ ಜಾಸ್ತಿ ಆಗಬಹುದು. ಉದ್ಯೋಗದಲ್ಲೋ ಅಥವಾ ಬಿಸ್ನೆಸ್ಸಲ್ಲೋ ಅಥವಾ ಏನೋ ಒಂದು ನಂಬಿಕೆ ಇಟ್ಕೊಂಡು ಮಾಡ್ತಾ ಇದ್ರೆ ಅದೆಲ್ಲ ಸ್ವಲ್ಪ ಒಂದು ಒಳ್ಳೆಯ ರೀತಿಯಾಗಿ ಟರ್ನ್ ಆಗೋದು, ಒಳ್ಳೆಯ ಥರದಲ್ಲಿ ಆಗುವಂಥ ಸಾಧ್ಯತೆಗಳಾಗಬಹುದು. ಇನ್ನು ಕನ್ಯಾ ರಾಶಿಗೇನೆ ಷಷ್ಠ ರಾಶಿಯಲ್ಲಿ ಏನಂತ ಚಿಂತೆ ಮಾಡ್ಕೊಳ್ಳುವಂಥದ್ದು ಬೇಡ. ಆದರೂ ಕೂಡ ಕೃಷಿಕರು ಸ್ವಲ್ಪ ಜಾಗೃತಿ ವಹಿಸ್ಕೊಳ್ಳಿ. ನೀರಿನ ಸಂಬಂಧವಾದಂಥ ಒಂಚೂರು ಜಾಗೃತಿ ವಹಿಸ್ಕೊಳ್ಳಿ. ಅದರ ಜೊತೆಯಲ್ಲಿ ಎಲ್ಲ ಮಾನಸಿಕವಾದಂತಹ ಒಂದು ಚಿಂತೆ, ಟೆನ್ಷನ್ ಇದ್ದರೆ ಅದನ್ನು ಒಂದು ಸರಿಯಾಗುವಂಥ ಒಂದು ಹಂತ ಇಟ್ಕೊಂಡು ಆ ವಿಷಯದಲ್ಲಿ ಮುನ್ನುಗ್ಗುವಂತಹ ಪ್ರಯತ್ನವನ್ನು ಮಾಡಿ ಅಷ್ಟು ಧೈರ್ಯವನ್ನು ತಂದುಕೊಳ್ಳಿ. ಮತ್ತು ಎಲ್ಲ ಕೆಲಸಗಳು ಕೂಡ ಆಗುತ್ತೆ, ನನಗೆಲ್ಲ ಸಿಗತ್ತೆ ಹೇಳೋದನ್ನು ಕೂಡ ಜಾಸ್ತಿ ಪ್ರಯತ್ನ ಮಾಡಿಕೊಳ್ಳಿ. ತುಲಾರಾಶಿಯವರಿಗೆ ಅನಕ ಒಂದಂತಕ್ಕೆ ಗುರುವಿನ ಒಂದು ಭಾಗ್ಯಸ್ಥಾನದಲ್ಲಿ ನಿಮಗೆ ಪರವಾಗಿಲ್ಲ, ಚಕ್ರ ತಿರುಗ್ತಾ ಇದೆ, ಜೀವನದಲ್ಲಿ ಮುಂದೆ ಹೋಗ್ತಾ ಇದ್ದೀರಿ. ಆದರೂ ಕೂಡ ನಿಮ್ಮವರನ್ನೇ ನೀವು ಜಾಸ್ತಿ ಪ್ರೀತಿಸಿ ಆದಷ್ಟು ಲೌಕಿಕವಾದಂತಹ ಒಂದು ಪ್ರಪಂಚದಿಂದಕ್ಕಿಂತ ಆಧ್ಯಾತ್ಮಿಕವಾದಂತಹ ಯೋಚನೆ ಚಿಂತೆಗಳನ್ನು ಈ ಗ್ರಹಣಗಳು ಜಾಸ್ತಿ ಆಗುವ ಪ್ರಯತ್ನ ಮಾಡಬಹುದು. ಆದಷ್ಟು ವಿಷ್ಣು ಸಹಸ್ರನಾಮವನ್ನು, ಲಲಿತಾ ಸಹಸ್ರನಾಮವನ್ನು ಓದಿ ಒಂದು ಸಾಧ್ಯವಾದ ಮಟ್ಟಿಗೆ ನೀವು ಕೆಲಸ ಕಾರ್ಯಗಳ ಬಗ್ಗೆ ಜಾಸ್ತಿ ಗಮನ ಕೊಡ್ತಾ ಇರ್ತೀರಿ. ಆರೋಗ್ಯದ ಬಗ್ಗೆಯೂ ಸ್ವಲ್ಪ ಜಾಸ್ತಿ ಜಾಗೃತಿ ವಹಿಸಿ ಅಂತ ಹೇಳ್ತೇನೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಹೇಳಿದ್ದೇನೆ. ಧನುರ್ ರಾಶಿಯವರಿಗೆ ಒಂದಂತಕ್ಕೆ ಏಳಿಗೆ ಹೇಳುವಂಥದ್ದು ಗ್ರಹಣದಿಂದ ಆಗಬಹುದು. ಯಾವುದೋ ಅಸಾಧ್ಯವಾದಂಥ ಕೆಲವೊಂದಷ್ಟು ಕೆಲಸಗಳಾಗುವಂಥದ್ದು, ನಿಮಗೆ ನೀವೇ ದೃಢವಾದಂಥದ್ದು ಮಾಡಿಕೊಳ್ಳುವಂಥದ್ದು, ನಿಮಗೆ ನೀವೇ ಬುದ್ಧಿ ಹೇಳ್ಕೊಳ್ಳುವಂಥದ್ದು ನಿಮ್ಮ ಕೈಯಲ್ಲೂ ಇದೆ ಅಂತೇಳಿ ನಿಮಗೆ ಅನಿಸ್ತಾ ಇರ್ತದೆ ಎಲ್ಲವೂ ಕೂಡ. ಇನ್ನು ಮಕರ ರಾಶಿ ಕನಕ ಸದ್ಯಕ್ಕೆ 7.5 ಮುಗಿದಿದೆ. ಗ್ರಹಣದಿಂದ ಅಂಥ ದೊಡ್ಡ ಸಮಸ್ಯೆಗಳಿಲ್ಲ. ಆದರೂ ಕೂಡ ಅಲ್ಪ ಸ್ವಲ್ಪ ವ್ಯವಹಾರದಲ್ಲಿ ಸ್ವಲ್ಪ ಅಷ್ಟಷ್ಟಾಗಿ ಹಂತವಾಗಿ ಸ್ಟೆಪ್ ಆಗಿ ಅನುಕೂಲ ಆಗ್ತಾ ಇದೆ. ಅದು ಮುಂದುವರಿಬಹುದು, ಹಾಗಾಗಿ ಏನು ಚಿಂತೆ ಬೇಡ. ಆದರೂ ಕೂಡ ಸ್ವಲ್ಪ ಹಣಕಾಸಿಗೆ, ಫೈನಾನ್ಸ್ ವಿಷಯದಲ್ಲೂ ಸ್ವಲ್ಪ ಜಾಗ್ರತೆ. ಮತ್ತು ನಿಮ್ಮ ಕುಟುಂಬದ ವೈಯಕ್ತಿಕವಾದಂಥ ವಿಷಯದಲ್ಲಿ ಸಿಟ್ಟು, ಕೋಪ, ತಾಪಗಳನ್ನು ಕಡಿಮೆ ಮಾಡ್ತಾ ಆದಷ್ಟು ಸಮಾಧಾನವನ್ನು, ಓಂ ಶಾಂತಿ ಧ್ಯಾನವನ್ನು ಮಾಡ್ತಾ ಬನ್ನಿ. ಧ್ಯಾನವು ಬಹಳ ಉತ್ತಮವಾದಂಥದ್ದು. ಕುಂಭರಾಶಿಗೆ ಹೇಳಿದ್ದೇನೆ, ಮೀನರಾಶಿಗೆ ಹೇಳಿದ್ದೇನೆ. ಇದಿಷ್ಟು ನಿಮಗೆ ಗ್ರಹಣದಿಂದ ಬಹಳ ಶುಭವಾದಂಥ ಫಲಗಳನ್ನು ಭಗವಂತನು ಅನುಗ್ರಹಿಸಲಿ. ಅದರ ಜೊತೆಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಗ್ರಹಣ ಆಚರಣೆಯನ್ನು ನಾವು ಭಗವನ್ ನಾಮಸ್ಮರಣೆಗಳ ಮೂಲಕವಾಗಿ ಮತ್ತು ನಮ್ಮ ಪ್ರಾಚೀನವಾದಂಥ ಋಷಿಮುನಿಗಳು ಏನು ತಿಳಿಸ್ಕೊಟ್ಟಿದ್ದಾರೆ ಅದನ್ನು ಆಚರಣೆ ಮಾಡ್ತಾ ಭಗವಂತನ ಭಕ್ತಿ ಶ್ರದ್ಧೆ ಇಟ್ಕೊಂಡು ಆದಷ್ಟು ಸತಪೋತಪ್ಯತ ಸತಪಸ್ತಪ್ತವ ಇದಗುಂ ಸರ್ವಮಸೃಜತ ಎಂಬುದಾಗಿ ವೇದಗಳಲ್ಲೆಲ್ಲ ಹೇಳ್ತದೆ. ತಪಸ್ಸನ್ನು ಮಾಡಬೇಕು ಈ ಸಮಯದಲ್ಲಿ, ಜಪವನ್ನು, ಅನುಷ್ಠಾನವನ್ನು. ಯಾಕಂದರೆ ಎಷ್ಟೋ ಸಲ ನಾವು ನಿದ್ರೆಗೆಡ್ತೇವೆ, ಆದರೆ ಗ್ರಹಣ ಬಂದರೆ ಅದು ನಿದ್ರೆಗೆಡಬೇಕಪ್ಪ ಅಂತ ಅನ್ನಿಸ್ತದೆ. ಹಾಗಲ್ಲ, ಅಂತಹ ಪುಣ್ಯತಮವಾದಂತಹ ಆ ಒಂದು ಸಮಯ ಬರುವಂಥದ್ದೇ ಬಹಳ ವಿರಳವಾದಂಥದ್ದು. ವರ್ಷಕ್ಕೆ 1 ದಿವಸ 2 ದಿವಸ ಗ್ರಹಣ ಬರುತ್ತೆ. ಅಂಥ ಸಮಯದಲ್ಲಿ ಆದಷ್ಟು ನಾವು ಭಗವನ್ ನಾಮಸ್ಮರಣೆ ಮಾಡಿಕೊಳ್ಳಿ. ಯಾಕಂದರೆ ಮಿಕ್ಕಿರುವಂಥ ದಿವಸವೂ ಕೂಡ ನೀವು ದೇವಸ್ಥಾನಕ್ಕೆ ಹೋಗ್ತೀರಿ, ಜಪ ಪೂಜೆ ಅನುಷ್ಠಾನಗಳನ್ನೆಲ್ಲ ಮಾಡ್ತೀರಿ. ಆದರೆ ಈ ಗ್ರಹಣ ಸಮಯದಲ್ಲಿ ಮಾಡುವ ಮಾತ್ರದಿಂದ ಹೆಚ್ಚಿನದಾದಂತಹ 1000 ಪಟ್ಟು ವಿಶೇಷವಾದಂಥ ಫಲಗಳಿದೆ. ಹಾಗಾಗಿ ಜಪಕ್ಕೆ, ಸ್ನಾನಕ್ಕೆ, ದಾನಕ್ಕೆ, ಮಂತ್ರ ದೀಕ್ಷೆಗಳಿಗೆ ಮತ್ತು ವಿಶೇಷವಾಗಿ ತರ್ಪಣಾದಿಗಳಿಗೆ, ಪಿತೃಕಾರ್ಯಗಳಿಗೆ ಇದಿಷ್ಟು ಬಹಳ ವಿಶೇಷ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಅವಕಾಶ ಇದ್ದಂಥವರು ಖಂಡಿತವಾಗೂ ಇಂತಹ ಸಮಯವನ್ನು ಮಿಸ್ ಮಾಡಿಕೊಳ್ಬೇಡಿ. ಚೆನ್ನಾಗಿ ಭಗವಂತ ನಾಮಸ್ಮರಣೆ ಮಾಡಿ. ನಿಮಗೇನೂ ಆಗ್ತಾ ಇಲ್ಲ ಅಥವಾ ಸ್ನಾನಾದಿಗಳನ್ನೂ ಮಾಡಲಿಕ್ಕೆ ಆಗೋದಿಲ್ಲ ಅಂತಾದರೆ ವಿಷ್ಣು ಸಹಸ್ರನಾಮವನ್ನೇ ಶ್ರದ್ಧಾಭಕ್ತಿಯಿಂದ ಹೇಳಿ. ನಾ ಹಿಂದೆ ಹೇಳಿದಂತಹ ಯೋಸೋ ವಜ್ರಧರೋ ದೇವ ಹೇಳುವಂಥ ಶ್ಲೋಕಗಳನ್ನು ಪುನಃ ಹೇಳ್ತಾ ಬನ್ನಿ. ಹೀಗೆ ಭಗವನ್ ನಾಮಸ್ಮರಣೆ ಮಾಡ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ. ಒಟ್ಟಿನಲ್ಲಿ ಸಂಪೂರ್ಣವಾದಂಥ ರಾಹುಗ್ರಸ್ತ ಚಂದ್ರಗ್ರಹಣ ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ. ದೇಶಕ್ಕೆ, ಜಗತ್ತಿಗೆ ಎಲ್ಲರಿಗೂ ಕೂಡ ಸನ್ಮಂಗಲವನ್ನು ಆ ಭಗವಂತನು ರಾಹು ಉಂಟು ಮಾಡಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.